ನುಡಿದಂತೆ ನಡೆ ಅನ್ನೋ ಧ್ಯೇಯ ವ್ಯಾಖ್ಯಾನದಂತೆ ಅಧಿಕಾರಕ್ಕೆ ಬಂದಂತ 7 ತಿಂಗಳ ಒಳಗೆ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದಂತ ಎಲ್ಲಾ ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ತಂದಿದೆ. ಈಗಾಗಲೇ 5 ಗ್ಯಾರಂಟಿ ಪೈಕಿ 4 ಗ್ಯಾರಂಟಿ ಜಾರಿಗೆ ಬಂದಿದ್ವು. ಇಂದು ಶಿವಮೊಗ್ಗದಲ್ಲಿ 5ನೇ ಗ್ಯಾರಂಟಿ ಯುವನಿಧಿ ಗ್ಯಾರಂಟಿಗೆ ಚಾಲನೆ ಕೊಟ್ಟಿದ್ದಾರೆ ಸಿಎಂ. ಅದ್ದೂರಿ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಶೇಷತೆ ಇತ್ತು, ಹೇಗಿತ್ತು ಕಾರ್ಯಕ್ರಮ, ಬನ್ನಿ ನೋಡೋಣ. ಕಿಕ್ಕಿರಿದು ತುಂಬಿರೋ ಸಮಾವೇಶ. ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಆಗ್ತಾ ಇದ್ದ ಹಾಗೆ ಹರ್ಷೋದ್ಗಾರ, ಎಲ್ಲರ ಮೊಗದಲ್ಲೂ ಭರವಸೆಯ ಮಂದಹಾಸ. ಇಂಥದ್ದೊಂದು ವಿಶೇಷ ಮತ್ತು ವಿಶಿಷ್ಟ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದ ಫ್ರೀಡಂ ಪಾರ್ಕ್. ಐದನೇ ಗ್ಯಾರಂಟಿ ಯುವ ನಿಧಿಗೆ ಸಿಎಂ ಸಿದ್ದರಾಮಯ್ಯನವರಿಂದ ವಿದ್ಯುಕ್ತ ಚಾಲನೆ. ನಿರುದ್ಯೋಗಿ ಪದವೀಧರರಿಗೆ ಆರ್ಥಿಕ ಶಕ್ತಿ ನೀಡಲಿದೆ ಯುವ ನಿಧಿ ಗ್ಯಾರಂಟಿ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಪೈಕಿ ಮತ್ತೊಂದು ಹಾಗೂ ಕೊನೆಯ ಗ್ಯಾರಂಟಿ ಆಗಿರೋ ಯುವ ನಿಧಿ ಗ್ಯಾರಂಟಿ ಇವತ್ತಿನಿಂದ ಜಾರಿಯಾಗಿದೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಅದ್ದೂರಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಯುವ ನಿಧಿ ಗ್ಯಾರಂಟಿಗೆ ಚಾಲನೆಯನ್ನ ನೀಡಿದ್ರು. ಸಿಎಂ ಯುವ ನಿಧಿ ಗ್ಯಾರಂಟಿಗೆ ಚಾಲನೆ ನೀಡ್ತಾ ಇದ್ದ ಹಾಗೆ ಈಗಾಗಲೇ ನೋಂದಾಯಿಸಿಕೊಂಡಿರುವ ಸಾವಿರಾರು ಫಲಾನುಭವಿಗಳ ಖಾತೆಗೆ ಘೋಷಿಸಿದ ಹಣ ಜಮೆ ಆಯಿತು. ವಿವೇಕಾನಂದ ಜಯಂತಿ ಎಂದೇ ಯುವ ನಿಧಿಗೆ ಚಾಲನೆ. ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಯುವ ನಿಧಿ ಗ್ಯಾರಂಟಿ ಭರವಸೆಯನ್ನ ನೀಡಿತ್ತು. ಡಿಸೆಂಬರ್ 26ರಿಂದಲೇ ಯುವ ನಿಧಿ ಯೋಜನೆಗೆ ನೋಂದಣಿ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿತ್ತು. ಇದುವರೆಗೂ ಆನ್ಲೈನ್ ಮೂಲಕ 65,000ಕ್ಕೂ ಹೆಚ್ಚು ಪದವಿ ಹಾಗೆ ಡಿಪ್ಲೊಮಾ ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಯುವ ಜನತೆಯ ಸ್ಫೂರ್ತಿ ಪುರುಷನಾದ ಸ್ವಾಮಿ ವಿವೇಕಾನಂದ ಜಯಂತಿ. ಈ ದಿನವನ್ನ ರಾಷ್ಟ್ರೀಯ ಯುವ ದಿನಾಚರಣೆಯನ್ನಾಗಿಯೂ ಆಚರಿಸಲಾಗ್ತಾ ಇದೆ. ಹೀಗಾಗಿ ಈ ದಿನವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಯುವ ನಿಧಿ ಗ್ಯಾರಂಟಿಗೆ ಚಾಲನೆ ಸಿಕ್ತು. ಹಾಗಿದ್ರೆ ಗ್ಯಾರಂಟಿ ಯೋಜನೆಗೆ ಯಾರು ಅರ್ಹರಾಗ್ತಾರೆ, ಎಷ್ಟು ಫಲಾನುಭವಿಗಳಿಗೆ ಯೋಜನೆಯ ಲಾಭ ಸಿಗುತ್ತೆ, ಯಾವೆಲ್ಲ ದಾಖಲೆ ಕೊಡಬೇಕು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಕೊಡುತ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಪದವೀಧರರಿದ್ದಾರೆ, ಡಿಪ್ಲೊಮಾದಾರರು ಬಹಳ ಜನ ಇದ್ದಾರೆ. ಈಗ ರಿಜಿಸ್ಟ್ರೇಷನ್ 26ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಇವತ್ತು ನಿಮ್ಮ ಅಡುಗಂಟಿದು ಪ್ರಾರಂಭ ಮಾಡಬೇಕು, ದೂರದೃಷ್ಟಿಯ ಆಲೋಚನೆಯನ್ನು ಮಾಡಬೇಕು. ಆಗ ಮಾತ್ರ ಈ ಸಂದರ್ಭದಲ್ಲಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತದೆ. ಅಂದಹಾಗೆ ಯುವ ನಿಧಿ ಗ್ಯಾರಂಟಿಗೆ 2022-23ರ ಸಾಲಿನ ಪದವೀಧರ ನಿರುದ್ಯೋಗಿಗಳು ಅರ್ಹತೆಯನ್ನ ಹೊಂದಿದ್ದಾರೆ. ಅಂದ್ರೆ 2022-23ನೇ ಸಾಲಿನಲ್ಲಿ ಪದವಿ ಅಥವಾ ಡಿಪ್ಲೊಮಾ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳು ಅರ್ಹರಾಗಿದ್ದು ಒಟ್ಟು 5,29,000 ವಿದ್ಯಾರ್ಥಿಗಳು ಯುವ ನಿಧಿಯ ಫಲಾನುಭವಿಗಳಿದ್ದಾರೆ. ಪದವಿ ಉತ್ತೀರ್ಣರಾದ ನಿರುದ್ಯೋಗಿಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಉತ್ತೀರ್ಣರಾದಂತಹ ನಿರುದ್ಯೋಗಿಗಳಿಗೆ 1,500 ರೂಪಾಯಿ ಸಿಗುತ್ತೆ. ಪದವಿ ಮುಗಿಸಿ ಕನಿಷ್ಠ 6 ತಿಂಗಳವರೆಗೂ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗ ಸಿಗದವರು, ಅಲ್ಲದೆ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗ ಹೊಂದಿಲ್ಲದೆ ಕರ್ನಾಟಕದಲ್ಲಿ ವಾಸವಿರುವವರು, ಸ್ವಯಂ ಉದ್ಯೋಗ ಹೊಂದಿಲ್ಲದವರು, ಉನ್ನತ ವ್ಯಾಸಂಗ ಮುಂದುವರಿಸದೇ ಇರುವವರು ಈ ಯುವ ನಿಧಿಗೆ ಅರ್ಹರಾಗ್ತಾರೆ. ಇದಕ್ಕಾಗಿ SSLC, PUC, ಪದವಿ, ಡಿಪ್ಲೊಮಾ ಪ್ರಮಾಣ ಪತ್ರ ಇರಬೇಕು. ಅಲ್ಲದೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಿರುದ್ಯೋಗಿ ಎಂದು ದೃಢೀಕರಣ ಮಾಡಿಸಿರಬೇಕು. ಆನ್ಲೈನ್ ಮೂಲಕ ಫಲಾನುಭವಿಯಾಗಿ ನೋಂದಣಿಯನ್ನ ಮಾಡ್ಕೊಳ್ಬೇಕು. ಬೆಂಗಳೂರು 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರದಲ್ಲಿ ನೋಂದಣಿ ಮಾಡ್ಕೊಳ್ಬಹುದು. ಅರ್ಹ ಫಲಾನುಭವಿಗಳು ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು. ಈಗಾಗಲೇ ಫಲಾನುಭವಿಗಳ ಆನ್ಲೈನ್ ನೋಂದಣಿ ನಡೀತಾ ಇದ್ದು ನಿನ್ನೆವರೆಗೂ 66,000ಕ್ಕೂ ಹೆಚ್ಚು ಫಲಾನುಭವಿಗಳಿಂದ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಇವತ್ತು ನಡೀತಾ ಇರುವ ಯುವ ನಿಧಿ ಗ್ಯಾರಂಟಿಗೆ ಚಾಲನೆ ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ. ಚಿತ್ರದುರ್ಗ, ಹಾವೇರಿ, ಚಿಕ್ಕಮಗಳೂರು, ದಾವಣಗೆರೆ, ಉತ್ತರ ಕನ್ನಡ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಆಗಮಿಸಿದ್ರು. ಆರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೀತು. ಇನ್ನು ಕಾರ್ಯಕ್ರಮಕ್ಕೆ ಬರೋ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ. ಪಲಾವ್, ಮೊಸರನ್ನ, ಬರ್ಫಿ, ಮೆಣಸಿನಕಾಯಿ ಬಜ್ಜಿ ಮಾಡಲಾಗಿತ್ತು. ಒಟ್ನಲ್ಲಿ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಯುವ ನಿಧಿ ಯೋಜನೆಗೆ ಚಾಲನೆ ನೀಡುವ ಮೂಲಕ ಯುವ ಸಮೂಹದ ಮತಬುಟ್ಟಿಗೆ ಕೈ ಹಾಕುವುದಕ್ಕೆ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.